ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಟ್ಸ್. ಇವತ್ತಿನ ವಿಡಿಯೋದಲ್ಲಿ ಶಾರ್ಟ್ ಇರೋರು ಸ್ಯಾರಿ ವೇರ್ ಮಾಡಿದಾಗ ಹೇಗೆ ಹೈಟಾಗಿ ಕಾಣ್ಬೋದು ಅನ್ನೋದು ಟಿಪ್ಸ್ ಆ್ಯಂಡ್ ಟ್ರಿಪ್ಸ್ನ ನಾನು ಕೊಡ್ತಾ ಹೋಗ್ತೀನಿ. ನೀವು ಈ ಟಿಪ್ಸ್ನ ಫಾಲೋ ಮಾಡಿ. ಹಾಗೆ ನೋಡಿ, 5 ಫೀಟ್ಗಿಂತ ಕಡಿಮೆ ಇರೋರು ಸ್ಯಾರಿ ಉಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕೆಂದರೆ ನಾವು ಹೈಟ್ ಕಡಿಮೆ ಇದ್ದೀವಿ, ಸ್ಯಾರಿ ನಮಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಅಷ್ಟೊಂದು ಸೂಟ್ ಆಗಲ್ಲ ಅಂದ್ಕೊಂಡು ಸ್ಯಾರಿ ವೇರ್ ಮಾಡೋದನ್ನು ಅವಾಯ್ಡ್ ಮಾಡ್ತಾರೆ. ಬಟ್ ಸ್ಯಾರಿ ನಮ್ಮದು ಟ್ರೆಡಿಷ್ನಲ್ ಡ್ರೆಸ್ಸು. ಆ ಸ್ಯಾರಿ ನಾವು ಹುಟ್ಟಾಗ ಆ ಕೊಡೋ ಗೌರವನೇ ಬೇರೆ. ಅಂತಹ ಸ್ಯಾರಿನ ನಾವು ಅವಾಯ್ಡ್ ಮಾಡೋ ಬದಲು ಒಂದಿಷ್ಟು ಟಿಪ್ಸನ್ನು ಫಾಲೋ ಮಾಡಿ ಆ ಸ್ಯಾರಿ ಉಟ್ಕೊಂಡಾಗ ನಾವು ಸ್ಲಿಮ್ಮಾಗಿ ಕಾಣ್ಬೋದು, ಹಾಗೆ ಹೈಟ್ ಸಹ ಕಾಣ್ಬೋದು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಟಿಪ್ ನಂಬರ್ 1, ಹೆವಿ ಬ್ರಾಡ್ ಬಾರ್ಡರ್ ಸ್ಯಾರಿ. 5 ಫೀಟ್ಗಿಂತ ಕಡಿಮೆ ಇರೋರು ನೋಡಿ, ಯಾವಾಗಲೂ ಈ ಥರ ಹೆವಿ ಬಾರ್ಡರ್ ಸ್ಯಾರಿ ಆಗಿರ್ಬೋದು, ಕಾಣಿಸ್ತಾ ಇದೆಯಾ, ಈ ಥರ ಅಂದರೆ ತುಂಬ ಬ್ರಾಡಾಗಿ ಬಂದಿರುತ್ತೆ, ದೊಡ್ಡದಾಗಿ ಬಂದಿರುತ್ತೆ. ಆ ಥರ ಸ್ಯಾರಿನ ನೀವು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಏಕೆಂದರೆ ಇದು ನೋಡಿ, ನಿಮ್ಮ ಬಾಡಿನ ಸೆಕ್ಷನ್ ವೈಸು ಡಿವೈಡ್ ಮಾಡಿ ಇನ್ನೂ ಸ್ವಲ್ಪ ನೀವು ವೈಡ್ ಕಾಣೋ ಥರ ಮಾಡುತ್ತೆ, ಹಾಗೆ ಶಾರ್ಟಾಗಿ ಕಾಣೋ ಥರ ಆಗುತ್ತೆ. ಹಾಗಾಗಿ ಈ ಥರ ಹೆವಿ ಬಾರ್ಡರ್ ಇರೋಂಥ ಸ್ಯಾರಿನ ನೀವು ಅವಾಯ್ಡ್ ಮಾಡಿ. ಏನು ಹಾಗೆ ನೋಡ್ತಾ ಇದ್ದೀರಾ, ಇಷ್ಟೊತ್ತು ಸ್ಯಾರಿ ನಮ್ಮ ಟ್ರೆಡಿಷ್ನಲ್ ಡ್ರೆಸ್ಸು ಅಂತಲ್ಲ, ಇಷ್ಟೊದ್ದ ಭಾಷಣ ಬಿಗಿದು ಈಗ ಸ್ಯಾರಿನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾಳೆ ಅಂತ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಾನು ಹೇಳಿದ್ದು ಹೆವಿ ಬಾರ್ಡರ್ ಸ್ಯಾರಿನ ನೀವು ವೇರ್ ಮಾಡಬೇಡಿ. ಅದು ಸ್ಪೆಷಲಿ ನೋಡಿ, 5 ಫೀಟ್ಗಿಂತ ಕಡಿಮೆ ಇರೋರು, ಶಾರ್ಟ್ ಆಗಿರೋರು ಯಾವಾಗಲೂ ನೋಡಿ 4 ಇಂಚಿಗಿಂತ ಜಾಸ್ತಿ ಇರಬಾರ್ದು ನೀವು ಬಾರ್ಡರು. ಈಗೆಲ್ಲ ಗೊತ್ತು, ಮದುವೆ ಫಂಕ್ಷನ್ಸು ದೊಡ್ಡದಲ್ಲೆಲ್ಲ ಬಾರ್ಡರ್ ಸೀರೆ ಉಟ್ರೆ ಒಂಥರ ಚಂದ ಲಕ್ಷಣ ಅಲ್ವಾ. ಅದು 4 ಇಂಚಿಗಿಂತ ಜಾಸ್ತಿ ಇರಬಾರ್ದು ಅಷ್ಟೇ. ಈಗೆಲ್ಲ ನೋಡಿ, ಬಾರ್ಡರ್ಲೆಸ್ ಸ್ಯಾರಿನೂ ಈಗ ತುಂಬ ಟ್ರೆಂಡಿಯಲ್ಲಿದೆ. ಆಮೇಲೆ ಫಂಕ್ಷನ್ಸ್ಗೆಲ್ಲ, ದೊಡ್ಡ ದೊಡ್ಡ ಫಂಕ್ಷನ್ಸ್ಗೆಲ್ಲ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ ಥರದ್ದು ಬೇಕಾದರೆ ವೇರ್ ಮಾಡಿ. ನೀವು ಸ್ಲಿಮ್ಮಾಗಿ ಕಾಣೋದಲ್ಲದೆ ಹೈಟಾಗಿ ಸಹ ಕಾಣಿಸ್ತೀರ. ಹಾಗೆ ನೋಡಿ, ಒಂದು ಕೆಲಸ ಮಾಡಿ, ಹೆವಿ ಬಾರ್ಡರ್ ಇರೋಂಥ ಸ್ಯಾರಿ ಉಟ್ಕೊಳ್ಳಿ, ಅದರದ್ದೊಂದು ಫೋಟೋ ತೆಕ್ಕೊಂಡಿಟ್ಕೊಳ್ಳಿ. ಹಾಗೆ ಬಾರ್ಡರ್ಲೆಸ್ ಸ್ಯಾರಿ ಒಂದು ಉಟ್ಕೊಂಡು ಅದರದ್ದು ಒಂದು ಫೋಟೋ ನೀವು ಅಕ್ಕಪಕ್ಕ ಇಟ್ಬಿಟ್ಟು ನೀವೇ ನೋಡಿ, ನಿಮಗೆ ಅದರದ್ದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹೇಗೆ ಅನಿಸ್ತು ಆ ಥರ ನೀವು ಫೋಟೋ ತೆಗೆದುಕೊಂಡಾಗ, ನೀವು ವೇರ್ ಮಾಡಿದಾಗ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ಮಾತ್ರ ತಿಳಿಸೋದನ್ನು ಮರಿಬೇಡಿ. ಟಿಪ್ ನಂಬರ್ 2, ವೇರ್ ನೀಟ್ ಸ್ಯಾರಿ ಡ್ರಾಪಿಂಗ್. ಅಂದರೆ ನಾನು ಸುಮಾರು ಸ್ಯಾರಿ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ಅದರಲ್ಲಿ ಈ ಟಿಪ್ ನಾನು ಹೇಳ್ತಾನೇ ಇರ್ತೀನಿ. ನೀಟಾಗಿ ಉಟ್ಕೊಳ್ಬೇಕು, ಎಲ್ಲೆಲ್ಲಿ ಪಿನ್ ಹಾಕಿ ಲೂಸಾಗಿ ಉಟ್ಕೊಂಡಾಗ ಏನಾಗುತ್ತೆ ಗೊತ್ತಾ, ನಾವು ವೈಡಾಗಿ ಕಾಣಿಸ್ತೀವಿ. ಇದರಿಂದ ಏನಾಗುತ್ತೆ, ಇನ್ನೂ ಶಾರ್ಟಾಗಿ ಕಾಣಿಸ್ತೀವಿ. ಅದರಲ್ಲೂ ಮುಂಚೆನೇ ನಾವು ಶಾರ್ಟ್ ಇರೋರು ಏನಾಗುತ್ತೆ, ನಾನು ಸ್ವಲ್ಪ ಹೈಟ್ ಕಡಿಮೆ, ಹಾಗಾಗಿ ನೀಟಾಗಿ ಎಲ್ಲೆಲ್ಲಿ ಪಿನ್ ಮಾಡ್ಕೋಬೇಕು, ಸ್ವಲ್ಪ ಟೈಟಾಗಿ ಫಿಟ್ಟಾಗಿ ಉಟ್ಕೊಂಡಾಗ ನಮ್ಮ ಶೇಪ್ ಕರೆಕ್ಟಾಗಿ ಬರುತ್ತೆ. ಆಗ ಸ್ವಲ್ಪ ಹೈಟಾಗಿ ಕಾಣೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಈ ಸ್ಯಾರಿ ವಿಡಿಯೋ ಹೇಳಿದಾಗಲೆಲ್ಲ ನಾನು ಹೇಳ್ತೀನಿ, ನೀಟಾಗಿ ಟೈಟಾಗಿ ಪಿನ್ ಮಾಡಿಕೊಂಡು ಉಟ್ಕೊಳ್ಬೇಕು. ಇದರಿಂದ ಏನಾಗುತ್ತೆ, ನಾವು ಸ್ಲಿಮ್ಮಾಗೂ ಕಾಣಿಸ್ತೀವಿ, ಹಾಗೆ ಸ್ವಲ್ಪ ಹೈಟ್ ಸಹ ಕಾಣಿಸ್ತೀವಿ. ಟಿಪ್ ನಂಬರ್ 3, ಸ್ಯಾರಿ ಫ್ಯಾಬ್ರಿಕ್. ಯಾವಾಗಲೂ ನೋಡಿ, ನಾವು ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಫಸ್ಟು ನಾವು ಸ್ಮೂತಾಗಿರೋಂಥ ಸ್ಯಾರಿನೇ, ಅಂದರೆ ಫ್ಯಾಬ್ರಿಕ್ ಇರೋಂಥ ಸ್ಯಾರಿನೇ ನಾವು ಪರ್ಚೇಸ್ ಮಾಡಬೇಕು. ಅದರಲ್ಲೂ ಸ್ಪೆಷಲಿ ಹೈಟ್ ಕಡಿಮೆ ಇರೋರು ಯಾವ ಥರ ಸ್ಯಾರಿ ಅಂತಂದರೆ, ಈಗ ಸಿಫಾನ್ ಆಗಿರ್ಬೋದು, ಕ್ರೇಪು, ಜಾರ್ಜೆಟ್ಟು, ಹಾಗೆ ಸಾಫ್ಟ್ ಕಾಟನು, ಸಾಫ್ಟ್ ಸಿಲ್ಕು, ಈ ಥರ ಸ್ಯಾರಿನ ನೀವು ಪರ್ಚೇಸ್ ಮಾಡಬೇಕು. ಯಾಕಂದರೆ ಇದು ನಮಗೆ ಕರೆಕ್ಟು ಬಾಡಿ ಶೇಪಿಗೆ ಕೂತ್ಕೊಳ್ಳುತ್ತೆ, ಸ್ಮೂತಾಗಿರುತ್ತಲ್ವ. ಈ ಥರದ್ದು ನೋಡಿ, ಈ ಥರ ನೋಡಿ, ಸ್ಮೂತಾಗಿರೋಂಥ ಸೀರೆ, ಯಾಕಂದರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ನಮ್ಮ ಬಾಡಿ ಶೇಪಿಗೆ ತಕ್ಕ ಹಾಗೆ. ಈ ಥರ ಇಲ್ಲಿ ನೋಡಿ, ಮುಟ್ಟಿದ್ರೇ ಎಷ್ಟು ಸಾಫ್ಟಾಗಿರುತ್ತೆ. ಈ ಥರ ಸ್ಯಾರಿನ ಆದಷ್ಟು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಇದರಿಂದ ನೀವು ಸ್ಲಿಮ್ಮಾಗಿ ಕಾಣ್ತೀರಾ, ಹೈಟಾಗಿ ಸಹ ಕಾಣ್ತೀರಾ. ಅಥವಾ ಈ ಯಾವೆಲ್ಲ ಸೀರೆನ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಬೇಕು ಅನ್ನೋದಾದರೆ, ಶಾರ್ಟ್ ಇರೋರು ಹೆವಿ ಬಾರ್ಡರ್ ಇರೋಂಥದ್ದು, ಆಮೇಲೆ ಹೆವಿ ಕಾಟನ್ದು ಈ ಥರ ಅಗ್ಗಲವಾಗಿ ಆಗುತ್ತೆ ನೋಡಿ, ಆ ಥರ ಕಾಟನ್ ಸೀರೆ ಆಗಿರ್ಬೋದು, ಹಾಗೆ ಆರ್ಗೆಂಜಾ ಸ್ಯಾರಿ, ಹೆವಿ ಸಿಲ್ಕ್ ಸ್ಯಾರಿ, ಈ ಬನಾರಸ್ ಸ್ಯಾರಿ, ಈ ಥರದ್ದೆಲ್ಲ ಆದಷ್ಟು ನೀವು ಅವಾಯ್ಡ್ ಮಾಡಿ. ಟಿಪ್ ನಂಬರ್ 4, ಸ್ಯಾರಿ ಪ್ರಿಂಟ್ಸ್. ನೋಡಿ, ಶಾರ್ಟ್ ಇರೋರು ಯಾವಾಗಲೂ ನೋಡಿ, ಸ್ಯಾರಿ ನೀವು ಪರ್ಚೇಸ್ ಮಾಡಬೇಕಾದಾಗ
ಚಿಕ್ಕ ಇರೋ ಪ್ರಿಂಟ್ಸ್ನೇ ನೀವು ತೊಗೊಳ್ಳಿ. ಈ ಥರದ ಸೀರೆ ದೊಡ್ಡ ಇರೋ ಪ್ರಿಂಟ್ಸನ್ನ ನೀವು ತೊಗೊಳ್ಬೇಡಿ. ಈ ಥರ ನೋಡಿ, ಸ್ವಲ್ಪ ಚಿಕ್ಕದಾಗಿರುತ್ತೆ ನೋಡಿ. ಈ ಥರ ಪ್ರಿಂಟ್ಸ್ ಇರೋದಾಗಲಿ, ಈ ಥರ ಫ್ಲವರ್ ಇರೋದಾಗಲಿ ಈ ಥರ ತೊಗೊಳ್ಳಿ. ಈ ಥರ ದೊಡ್ಡದಾಗಿರೋಂಥ ಪ್ರಿಂಟ್ಸ್ ಏನು ಬರುತ್ತಲ್ವ, ಫ್ಲವರ್ ಆಗಿರ್ಬೋದು ಅಥವಾ ಏನು ಪ್ರಿಂಟ್ ಆಗಿರ್ಬೋದು, ಯಾವುದೇ ಆಗಿರಲಿ ದೊಡ್ಡದು ಇರೋವಂಥದ್ದು ತೊಗೊಳ್ಬೇಡಿ. ಚಿಕ್ಕ ಪ್ರಿಂಟ್ಸ್ ಇರೋದಂಥದ್ದು ನೀವು ತೊಗೊಂಡ್ರೆ, ಎಸ್ಪೆಷಲಿ ಶಾರ್ಟ್ ಆಗಿರೋರು, ಅದೊಂಥರ ಇಲ್ಯೂಷನ್ ಕ್ರಿಯೇಟ್ ಆಗಿ ನೀವು ಸ್ವಲ್ಪ ಹೈಟಾಗಿ ಕಾಣೋ ಚಾನ್ಸ್ ಇರುತ್ತೆ. ಟಿಪ್ ನಂಬರ್ 5, ಪಲ್ಲು ಡ್ರಾಪಿಂಗ್. ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ಪಲ್ಲು ಯಾವಾಗಲೂ ನೋಡಿ, ಒಂದು ವಿಡಿಯೋ ಸಹ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೀನಿ ಹೈಟ್ ಎಷ್ಟೇ ಇರಲಿ ಅವರು ಈಗ ತೊಗೊಂಡಾಗ ಅವ್ರಿಗೂ ನೀವರೆಗೆ ಟಚ್ ಆಗಬೇಕು ಅಂತ. ಬಟ್ ನಾನು ಹೇಳೋದು ಈಗೇನಂತಂದರೆ, ಶಾರ್ಟ್ ಆಗಿರೋರು ಸ್ವಲ್ಪ ನೀಗಿಂತ ಸ್ವಲ್ಪ ಕೆಳಗಿರಲಿ ನೋಡಿ, ಒಂಚೂರು ಈ ಥರ ಕೆಳಗಿರಲಿ. ಯಾಕಂದರೆ ಹೈಟ್ ಕಡಿಮೆ ಇರೋರು ಪಲ್ಲು ಸ್ವಲ್ಪ ಉದ್ದ ಬಿಟ್ಕೊಂಡ್ರೆ ಹೈಟಾಗಿ ಕಾಣೋ ಚಾನ್ಸ್ ಇರುತ್ತೆ. ಈ ಥರ ಪಲ್ಲು ಎಷ್ಟು ಉದ್ದ ಬಿಟ್ಕೊಳ್ಬೇಕು, ಎಷ್ಟು ಲೆಂತ್ ಇರಬೇಕು, ಪಲ್ಲು ಪ್ಲೇಟ್ಸ್ ಹೇಗೆ ಮಾಡಬೇಕಂತ ಒಂದಿಷ್ಟು ಸುಮಾರು ವೀಡಿಯೋಸು, ಸ್ಯಾರಿ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಒಂದು ಸಲ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಅದರದ್ದು ಚೆಕ್ ಮಾಡಿ. ಟಿಪ್ ನಂಬರು 6, ಸ್ಯಾರಿ ಸೆಂಟರ್ ಪ್ಲೇಟ್ಸ್. ಯಾವಾಗಲೂ ನೋಡಿ, ಶಾರ್ಟ್ ಇರೋರು ಏನು ಗೊತ್ತಾ, ಚಿಕ್ಕ ಪ್ಲೇಟ್ಸ್ ಮಾಡ್ಕೊಳ್ಳಿ. ಅಂದರೆ ತುಂಬ ಅಗಲವಾಗಿ ಪ್ಲೇಟ್ಸ್ ಮಾಡ್ಕೊಳ್ಬೇಡಿ. ಚಿಕ್ಕ ಪ್ಲೇಟ್ಸ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಜಾಸ್ತಿ ಲೈನ್ಸ್ ಕ್ರಿಯೇಟ್ ಆಗಿ ನೀವು ಒಂದು ಸ್ವಲ್ಪ ಉದ್ದ ಕಾಣಿಸೋ ಚಾನ್ಸ್ ಇರುತ್ತೆ. ಹಾಗೆ ನೋಡಿ, ಯಾವಾಗಲೂ ಈ ಥರ ಸ್ವಲ್ಪ ಪ್ಲೇಟ್ಸಿಗೆ ಹೆಚ್ಚು ಕಡಿಮೆ ಇರಬೇಕು, ಒಂದೊಂದು ಅರ್ಧ ಇಂಚು. ನಾನು ಬಾಕ್ಸ್ ಫೋಲ್ಡಿಂಗ್ ಅಂತ ಒಂದು ವಿಡಿಯೋ ಮಾಡಿದ್ದೆ ನೋಡಿ, ಅದರಲ್ಲಿ ಡೀಟೇಲಾಗಿ ಹೇಳಿದ್ದೀನಿ ಯಾವ ಥರ ಜೋಡಿಸ್ಕೊಳ್ಬೇಕು ಅನ್ನೋದು. ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ ಥರ ಮಾಡಿ. ಯಾಕಂದರೆ ಗೊತ್ತಾ, ಎಲ್ಲ ಒಟ್ಟಿಗೆ ಒಂದೇ ಲೆವೆಲು ನಾವು ಜೋಡಿಸ್ಕೊಂಡು ಒಳಗಡೆ ನಾವು ಟಕ್ ಮಾಡ್ಕೊಂಡಾಗ ಏನಾಗುತ್ತೆ ಗೊತ್ತಾ, ದಪ್ಪ ಕಾಣಿಸುತ್ತೆ. ಹಾಗೇನಾಗುತ್ತೆ, ಇನ್ನೂ ಒಂದು ಸ್ವಲ್ಪ ವೈಡ್ ಕಾಣಿಸಿ ಸ್ವಲ್ಪ ಶಾರ್ಟಾಗಿ ಕಾಣಿಸೋ ಚಾನ್ಸ್ ಇರುತ್ತೆ. ಹಾಗಾಗಿ ಚಿಕ್ಕ ಪ್ಲೇಟ್ಸ್ ಮಾಡಿಕೊಂಡಾಗ ನೀವು ಅದೊಂದು ಲೈನ್ ಕ್ರಿಯೇಟ್ ಆಗಿ ಸ್ವಲ್ಪ ಉದ್ದ ಕಾಣಿಸ್ತೀರ. ಟಿಪ್ ನಂಬರ್ 7, ಬ್ಲೌಸು. ಹೌದು ನೋಡಿ, ಬ್ಲೌಸು ಟೈಟಾಗಿ ಕರೆಕ್ಟಾಗಿ ನೀಟಾಗಿದ್ದರೆ ಸಾರಿ ಯಾವಾಗಲೂ ಶೇಪು ನೀಟಾಗಿ ಬರುತ್ತೆ, ಅದು ಲುಕ್ಕೇ ಚೇಂಜ್ ಆಗುತ್ತೆ. ಇರೋದು ಮೇನ್ ಬ್ಲೌಸಲ್ಲಿ. ಬ್ಲೌಸ್ ಎಷ್ಟು ನಾವು ನೀಟಾಗಿರುತ್ತೆ, ಆ ಸಾರಿಗೆ ತಕ್ಕ ಹಾಗಿರುತ್ತೆ, ಆ ಸಾರಿ ಲುಕ್ ಸಹ ನೀಟಾಗಿ ಬರುತ್ತೆ. ಹಾಗೆ ನೋಡಿ, ಶಾರ್ಟ್ ಆಗಿರೋರು ಯಾವಾಗಲೂ ನೋಡಿ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾದಾಗ ಮೇನಾಗಿ ನೋಡಿ, ನೀವು ಬೋಟ್ ನೆಕ್ ಆಗಿರ್ಬೋದು, ಅದನ್ನಂತೂ ಫುಲ್ಲು ಅವಾಯ್ಡ್ ಮಾಡಿ. ಅಂದರೆ ಇಲ್ಲಿವರೆಗೆ ಈ ಥರ ಬರುತ್ತೆ, ಆ ಥರ ಆಗಿರ್ಬೋದು. ಅಥವಾ ಫುಲ್ಲು ಕವರ್ಡ್ ಆಗಿರೋಂಥ ನೆಕ್ಕು ಇಲ್ಲಿವರೆಗೆ ಬರುತ್ತೆ, ಇಲ್ಲಿ ಕಾಲರೆಲ್ಲ ಹಾಕಿರುತ್ತೆ, ಹಿಂದ್ಗಡೆ ಫುಲ್ ಕವರ್ ಆಗಿರುತ್ತೆ ನೋಡಿ, ಆ ಥರದ್ದು ನೀವು ಸ್ಟಿಚ್ ಮಾಡಿಸ್ಲೇಬೇಡಿ. ಯಾಕಂದರೆ ನೀವು ಅದು ಇನ್ನೂ ಹೈಟ್ ಕಡಿಮೆ ಅನಿಸುತ್ತೆ. ಯಾವಾಗಲೂ ನೋಡಿ, ಶಾರ್ಟ್ ಆಗಿರೋರು ಡೀಪ್ ನೆಕ್ ಆಗಿರ್ಬೋದು. ಆಮೇಲೆ ಈಗೆಲ್ಲ ನೋಡಿ ವಿ ಶೇಪ್ ನೆಕ್ಕು ತುಂಬ ಟ್ರೆಂಡಿಯಾಗಿ ಕೂಡ ಇದೆ. ಆಮೇಲೆ ಶಾರ್ಟ್ ಆಗಿರೋರು ವಿ ನೆಕ್ ಹಾಕ್ಕೊಂಡಾಗ ಸ್ವಲ್ಪ ಹೈಟಾಗಿ ಕಾಣಿಸ್ತೀರ. ಹಾಗೆ ಸ್ಲೀವ್ಲೆಸ್ ಬ್ಲೌಸ್ ಆಗಿರ್ಬೋದು, ಅಥವಾ ಸ್ಲೀವ್ಸು ಸ್ವಲ್ಪ ಚಿಕ್ಕದಾಗಿರೋದು, ಇಷ್ಟು ಉದ್ದ ಸಾಕು. ತುಂಬ ಮತ್ತು ಇಲ್ಲಿವರೆಗೆ ಉದ್ದ ಬರುತ್ತಲ್ವ, ಆ ಥರದ್ದೂ ಹಾಕ್ಕೊಳ್ಬೇಡಿ. ಆಮೇಲೆ ಇಲ್ಲಿ 3/4 ಆ ಥರದ್ದೂ ಬೇಡ. ಸ್ಲೀವ್ಲೆಸ್ ಹಾಕ್ಕೊಳ್ಳೋರಾದರೆ ಅದನ್ನು ಹಾಕ್ಕೊಳ್ಬೋದು. ಆಮೇಲೆ ವಿ ಶೇಪ್ ಇರೋವಂಥದ್ದು, ಹಿಂದೆ ಡೀಪ್ ನೆಕ್ ಇರೋವಂಥದ್ದು ಹಾಕ್ಕೊಂಡಾಗ ನೀವು ಸ್ವಲ್ಪ ಹೈಟಾಗಿ ಕಾಣಿಸ್ತೀರ. ಟಿಪ್ ನಂಬರ್ 8, 1 ಕಲರ್ ಸಾರಿ. ಈ ಮೋನೋಕ್ರೋಮ್ ಕಲರ್ ಸ್ಕೀಮ್ ಅಂತ ಏನು ಹೇಳ್ತೀವಲ್ವ, ಅಂದರೆ ಒಂದೇ ಕಲರ್ ಸೀರೆ ಇರಬೇಕು. ಈ ಆಫ್ ಆ್ಯಂಡ್ ಆಫ್ ಸೀರೆ, ಈಗೆಲ್ಲ ಬಾರ್ಡ್ರ್ ನೋಡಿ ಫುಲ್ ಆಫ್ ಬಾರ್ಡ್ರ್ ಸೀರೆಗೆ ಬಂದುಬಿಡುತ್ತೆ, ಫುಲ್ ಬಾರ್ಡ್ರನ್ನೇ ಆಫ್ ಬಂದುಬಿಟ್ಟಿರುತ್ತೆ. ಆ ಥರದ್ದಂತೂ ಶಾರ್ಟ್ ಆಗಿರೋರು ನೀವು ಅವಾಯ್ಡ್ ಮಾಡಲೇಬೇಕು. ಯಾಕಂದರೆ ಇದೇನಾಗುತ್ತೆ, ನಿಮ್ಮ ಬಾಡಿನ ಸೆಕ್ಷನ್ ವೈಸು ಡಿವೈಡ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ನಾವು ತುಂಬ ಶಾರ್ಟಾಗಿ ನಾವಾಗೇ ತೋರಿಸ್ಕೊಟ್ಟಾಗ ಆಗುತ್ತೆ. ಹಾಗಾಗಿ ಶಾರ್ಟ್ ಇರೋಂಥವ್ರು ಏನು ಮಾಡಬೇಕು ಅಂತಂದರೆ, ಫುಲ್ ಒಂದೇ ಕಲರ್ ಇರೋವಂಥ ಸ್ಯಾರಿ ಜಾಸ್ತಿ ನೀವು ಉಟ್ಟಾಗ ನೀವು ಸ್ವಲ್ಪ ಹೈಟಾಗಿ ಕಾಣಿಸ್ತೀರ. ಟಿಪ್ ನಂಬರು 9, ಹೇರ್ ಸ್ಟೈಲು. ನೋಡಿ, ಶಾರ್ಟಾಗಿರೋರು ಯಾವಾಗಲೂ ಹೇರ್ಸ್ನ ಸ್ವಲ್ಪ ಸ್ಟ್ರೇಟಾಗಿ ಬಿಟ್ಕೊಳ್ಳಿ. ಇದರಿಂದ ನೀವು ಸ್ವಲ್ಪ ಹೈಟಾಗಿ ಕಾಣಿಸ್ತೀರ. ಅಥವಾ ನೀವು ಬನ್ ಹೇರ್ ಸ್ಟೈಲ್ ಮಾಡಬೇಕಂದ್ರೆ ಏನು ಮಾಡಬೇಕು, ಮುಂದ್ಗಡೆ ಬಫ್ ಬರೋ ಥರ ಈ ಥರ ಸ್ವಲ್ಪ ಸ್ಟೈಲ್ ಮಾಡ್ಕೊಳ್ಳಿ. ಇದರಿಂದ ಯಾಕಂದರೆ ಒಂದು ಸ್ವಲ್ಪ ಹೈಟ್ ಥರ ಬರುತ್ತೆ. ಈ ಥರ ಬನ್ನು ಹಾಕ್ಕೊಳ್ಳೋರಾದರೆ ಮುಂದ್ಗಡೆ ಈ ಥರ ಬಫ್ ಮಾಡ್ಕೊಳ್ಳಿ, ಹಿಂದ್ಗಡೆ ಬನ್ ಮಾಡಿ. ಅಥವಾ ಈ ಥರ ಫುಲ್ಲು ಸ್ಟ್ರೇಟಾಗಿ ಬೇಕಾದರೆ ಬಿಟ್ಕೊಳ್ಬೋದು. ಇದರಿಂದ ಸ್ವಲ್ಪ ಹೈಟಾಗಿ ಕಾಣಿಸ್ತೀರ.
ಟಿಪ್ ನಂಬರ್ 9 ಜ್ಯುವೆಲರಿ ಅಂದ ತಕ್ಷಣ ಎಲ್ಲ ಲೇಡೀಸ್ ಮುಖದಲ್ಲಿ ಒಂಥರ ಕಳೆ ಬಂದುಬಿಡುತ್ತಲ್ವ. ಅದರಲ್ಲೂ ನೋಡಿ ಶಾರ್ಟ್ ಇರೋಂಥವ್ರು ಯಾವಾಗಲೂ ನೋಡಿ ಸ್ವಲ್ಪ ಲಾಂಗ್ ಇರೋಂಥ ಜ್ಯುವೆಲರಿನ ನೀವು ಚೂಸ್ ಮಾಡ್ಕೊಳ್ಳಿ. ಶಾರ್ಟ್ ಆಗಿರೋಂಥದ್ದು ಈ ಚೌಕರ್ ಆಗಿರ್ಬೋದು ಅಥವಾ ಚಿಕ್ಕದಾಗಿರೋಂಥ ನೆಕ್ಲೆಸು, ಅಂದರೆ ಇಲ್ಲಿ ಹೆವಿ ಈ ಥರ ಬರುತ್ತಲ್ವ, ತುಂಬ ಟೈಟಾಗಿರುತ್ತೆ, ಇಷ್ಟು ಅಗ್ಲವಾಗಿ ಹೀಗೆ ಬರುತ್ತಲ್ವ, ಆ ಥರದ್ದು ಸ್ವಲ್ಪ ನೀವು ಅವಾಯ್ಡ್ ಮಾಡಿ. ಶಾರ್ಟ್ ಇರೋಂಥವ್ರು ಹೇಳ್ತಾ ಇರೋದು ನಾನು. ಯಾವಾಗಲೂ ನೋಡಿ ನೀವು ಇಯರಿಂಗ್ನ ನೀವು ಜಾಸ್ತಿ ಹೈಲೈಟ್ ಮಾಡ್ತೀರಾ ಅನ್ನೋದಾದರೆ, ಅಂದರೆ ಹೆವಿ ಹಾಕ್ಕೊಂಡಾಗ ನೀವು ನೆಕ್ಲೆಸ್ ಆಗಿರ್ಬೋದು ಅದು ಸ್ವಲ್ಪ ಸಿಂಪಲ್ ಆಗಿರೋದು ಇರಲಿ, ಅಥವಾ ನೀವು ಇಯರಿಂಗ್ ಸಿಂಪಲ್ ಇರೋದು ಹಾಕ್ಕೊಳ್ತೀವಿ ಅನ್ನೋದಾದರೆ ಸ್ವಲ್ಪ ನೆಕ್ಲೆಸ್ಸು ಸ್ವಲ್ಪ ಚೆನ್ನಾಗಿರೋದು ಹೆವಿ ಆಗಿರೋಂಥದ್ದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ನೋಡಿ ಯಾವಾಗಲೂ ಅಷ್ಟೇ ಶಾರ್ಟ್ ಇರೋರು ತುಂಬ ಜ್ಯುವೆಲರಿನ ಹಾಕ್ಕೊಂಡು ತುಂಬ ಎಕ್ಸಸರೀಸ್ನ ಹಾಕ್ಕೊಂಡಾಗ ಏನಾಗುತ್ತೆ, ಒಂಥರ ವೈಡಾಗಿ ಕಾಣಿಸ್ತೀರ. ಹಾಗಾಗಿ ಅಷ್ಟೊಂದು ಹೆವಿ ಜ್ಯುವೆಲರಿ ಹಾಕ್ಕೊಳ್ಳೋ ಬದಲು ಸಿಂಪಲ್ ಆಗಿರೋಂಥ ಎಕ್ಸಸರೀಸ್ನ ಹಾಕ್ಕೊಳ್ಳಿ. ಒಂದು ಲಾಂಗ್ ಚೈನ್ ಆಗಿರ್ಬೋದು, ಒಂದು ಏನು ಈ ಥರ ಮುತ್ತಿಂದು ಸರ ಆಗಿರ್ಬೋದು, ಈ ಥರದ್ದು ಸಿಂಪಲ್ ಆಗಿರೋದು ನೀವು ಹಾಕ್ಕೊಂಡಾಗ ಹೈಟಾಗೂ ಕಾಣಿಸ್ತೀರ, ಹಾಗೆ ತುಂಬ ಎಲಿಗೆಂಟಾಗಿ ಸಹ ಕಾಣಿಸ್ತೀರ. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಮ್ಮ ಲುಕ್ಕೇ ಚೇಂಜ್ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಕಮೆಂಟಲ್ಲಿ ನೋಡಿ, ನಿಮಗೆ ಏನೇ ಕೇಳಬೇಕಂದ್ರೂ ಸಹ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ, ನಾನು ಖಂಡಿತವಾಗಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.